ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಜಸ್ಟ್ ಅನದರ್ ಕನ್ನಡಿಗ ಎಂ ಸುನಿಲ್. ಇವತ್ತಿನ ವಿಡಿಯೋ ನಾವು ನೋಡೋದಾದ್ರೆ ಐವಿ ಸೆಟ್ಗೆ ಮತ್ತೆ ಬ್ಲಡ್ ಸೆಟ್ಗೆ ಡಿಫ್ರೆನ್ಸಸ್ ನ ತಿಳಿಯೋಣ. ನೋಡ್ತಾ ಇರಬಹುದು ನಿಮ್ ಮುಂದೆ ಒಂದು ಒಂದು ಸೆಟ್ ಇಟ್ಟಿದ್ದೀನಿ. ಇದು ಯಾವ ಸೆಟ್ ಅಂತ ಒಂದು ಫ್ಯೂ ಸೆಕೆಂಡ್ಸ್ ಟೈಮ್ ಕೊಡ್ತೀನಿ, ಚೆಕ್ ಮಾಡಿ. ಮೇ ಬಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಎಲ್ಲ ಗೆಸ್ ಮಾಡ್ತಾರೆ ಇದು ಐವಿ ಸೆಟ್ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ನೋಡೋಕೆ ಸೇಮ್ ಐವಿ ಸೆಟ್ ತರಾನೇ ಇರುತ್ತೆ. ಸೊ ಮತ್ತೆ ಎಲ್ಲ ಸ್ಟೂಡೆಂಟ್ ಗೆಸ್ ಮಾಡ್ಬೋದು ಮೋಸ್ಟ್ ಏನಂತ, ಇದು ಐವಿ ಸೆಟ್. ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಎಲ್ಲರೂ ಅನ್ಕೊಂತಾರೆ ಅಂದ್ರೆ, ಇದನ್ನ ಪೇಷಂಟ್ಗೆ ಫ್ಲೂಯಿಡ್ಸ್ ಕನೆಕ್ಟ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾರೆ. ಇದು ಬಾಟಲ್ ಸೈಡ್ ಎಂಡ್, ಇದು ಒಂದ್ ಎಂಡ್ ಬಂದ್ಬಿಟ್ಟು ಬಾಟಲ್ ಕನೆಕ್ಟ್ ಮಾಡ್ತೀವಿ, ಮತ್ತೆ ಮತ್ತೊಂದು ಎಂಡ್ ಬಂದ್ಬಿಟ್ಟು ಯೂಶಲಿ ಏನ್ ಮಾಡ್ತಾರೆ ಅಂದ್ರೆ ಇದು ಪೇಷಂಟ್ ಸೈಡ್ ಎಂಡ್ಗೆ ಕನೆಕ್ಟ್ ಮಾಡ್ತಾರೆ. ಮತ್ತೆ ಇದನ್ನ ಯೂಶಲಿ ಏನಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ನೋಡೋದಾದ್ರೆ ನಾವು ಆಲ್ಮೋಸ್ಟ್ ಇದನ್ನ ಎಲ್ಲರೂ ಗೆಸ್ ಮಾಡ್ತಿರ್ತಾರೆ. ಇದು ಐವಿ ಫ್ಲೂಯಿಡ್ಸ್ ಕನೆಕ್ಟ್ ಮಾಡೋಕ್ಕೆ, ಪೇಷಂಟ್ಗೆ ಫ್ಲೂಯಿಡ್ ಕನೆಕ್ಟ್ ಮಾಡೋಕ್ಕೋಸ್ಕರ ಇದನ್ನ ಈ ಸೆಟ್ ನ ಯೂಸ್ ಮಾಡ್ತಾರೆ ಅಂತ ಅನ್ಕೊಂತಿರ್ತಾರೆ. ಆಕ್ಚುಲಿ ಇದು ಐವಿ ಸೆಟ್ ಅಲ್ಲ. ಇದನ್ನ ನಾವು ಯೂಶಲಿ ಏನಂತ ಹೇಳಿದ್ರೆ ಇದನ್ನ ಬ್ಲಡ್ ಸೆಟ್ ಅಂತೀವಿ. ಬ್ಲಡ್ ಅಂದ್ರೆ ಯೂಶಲಿ ಈಗ ಹಾರ್ಟಿಯೇ ಆಗಿರುತ್ತೆ ಅಂದ್ರೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿದ್ದಾಗ ಪೇಷಂಟ್ಸ್ ಏನಾಗಿರುತ್ತೆ ಅಂದ್ರೆ ಬ್ಲಡ್ ಲಾಸ್ ಆಗಿರ್ಬೋದು, ಅಥವಾ ಕೆಲವೊಂದು ಪೇಷಂಟ್ಸ್ಗೆ HB ಕಡಿಮೆ ಇರ್ಬೋದು, ಪ್ಲೇಟೆಟ್ಸ್ ಕಡಿಮೆ ಇರ್ಬೋದು, ಅಂತ ಪೇಷಂಟ್ಗೆ ಟ್ರಾನ್ಸ್ಫ್ಯೂಷನ್ ಸೆಟ್ ಆಗಿ ಯೂಸ್ ಮಾಡ್ತಾರೆ. ಯೂಶಲಿ ಏನಿದೆ ಅಂದ್ರೆ ಇಲ್ಲಿ 2 ಸೆಟ್ಸ್ ಇದೆ. ಒಂದು ಬಂದ್ಬಿಟ್ಟು ಬ್ಲಡ್ ಸೆಟ್ ಮತ್ತೆ ಮತ್ತೊಂದು ಬಂದ್ಬಿಟ್ಟು ಐವಿ ಸೆಟ್. ಕಣ್ಣು ನೋಡ್ತಾ ಇರ್ಬೋದು, ಇದು ಐವಿ ಸೆಟ್ ಮತ್ತೆ ಇದು ಬ್ಲಡ್ ಸೆಟ್. ಇದು ಟ್ರಾನ್ಸ್ಫ್ಯೂಷನ್ ಸೆಟ್. ಮತ್ತೆ ಇದನ್ನ ನಾವು ಐವಿ ಇನ್ಫ್ಯೂಷನ್ ಅಂತೀವಿ. ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು. ಮತ್ತೆ ಇದೆಲ್ಲ ನಾವು ಮೇಜರ್ ಆಗಿ ಡಿಫ್ರೆನ್ಸ್ ಏನಾಗಿರುತ್ತೆ ಅಂದ್ರೆ, ಫಸ್ಟ್ ನೋಡ್ಬೋದು ಚೇಂಬರ್ಸ್ ಏನಾಗಿರುತ್ತೆ ಅಂದ್ರೆ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಸೆಟ್ ಅಲ್ಲಿ ಚೇಂಬರ್ಸ್ ಏನಾಗಿರುತ್ತೆ ಅಂದ್ರೆ ಯೂಶಲಿ ತುಂಬಾ ದೊಡ್ಡದಾಗಿರುತ್ತೆ. ಅದೇ ತರ ಐವಿ ಇನ್ಫ್ಯೂಷನ್ ಸೆಟ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಚೇಂಬರ್ ತುಂಬಾ ಚಿಕ್ಕದಾಗಿರುತ್ತೆ. ಮೇ ಬಿ ಬ್ಲಡ್ ಸೆಟ್ ಕಂಪೇರ್ ಮಾಡ್ಕೊಂಡ್ರೆ ಐವಿ ಸೆಟ್ ಏನಾಗಿರುತ್ತೆ ಅಂದ್ರೆ ಚಿಕ್ಕದಾಗಿರುತ್ತೆ. ಅದೇ ತರ ನೋಡ್ಬೋದು ನೀವು ಸೆಕೆಂಡ್ ಏನು ಡಿಫ್ರೆನ್ಸ್ ಅಂತ ನೋಡೋದಾದ್ರೆ, ಬ್ಲಡ್ ಚೇಂಬರ್ ಸೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದರಲ್ಲಿ ಯೂಶಲಿ ಏನಾಗುತ್ತೆ ಅಂದ್ರೆ ಫಿಲ್ಟರ್ ಕೊಟ್ಟಿರ್ತಾರೆ. ನೀವು ಗೆಸ್ ಮಾಡ್ತಿರ್ಬೋದು, ಫಿಲ್ಟರ್ ಕೊಟ್ಟಿರ್ತಾರೆ. ಮತ್ತೆ ಈ ಐವಿ ಸೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯೂಶಲಿ ಫಿಲ್ಟರ್ ಇರಲ್ಲ ನೋಡಿ. ಸೊ ಫಿಲ್ಟರ್ ಇರಲ್ಲ. ಮತ್ತೆ ಯೂಶಲಿ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ, ಈ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಸೆಟ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪೇಷಂಟ್ಗೆ ಒಂದು ಹಾರ್ಟಿಯೇ ಆಗಿರುತ್ತೆ ಅಂದ್ರೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಬ್ಲಡ್ ಲಾಸ್ ಆಗಿರ್ಬೋದು, ಮತ್ತೆ HB ಕೂಡ ಕಡಿಮೆ ಆಗಿರ್ಬೋದು, ಅದೇ ತರ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿರ್ಬೋದು. ಅಂತಹ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಾವು ಈ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡೋಕ್ಕೋಸ್ಕರ ಅಥವಾ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಮಾಡೋಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ಈ ಬ್ಲಡ್ ಸೆಟ್ ನ ಯೂಸ್ ಮಾಡ್ತೀವಿ. ಮತ್ತೆ ಈ ಐವಿ ಸೆಟ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಯೂಶಲಿ NS, RL ಮತ್ತೆ 100 NS ಈ ತರ DNS ಈ ತರ ಅಂತಹ ಫ್ಲೂಯಿಡ್ಗಳನ್ನ ಕನೆಕ್ಟ್ ಮಾಡೋಕ್ಕೋಸ್ಕರ ನಾವು ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ಈ ಐವಿ ಸೆಟ್ ನ ಯೂಸ್ ಮಾಡ್ತೀವಿ. ಈ ಐವಿ ಸೆಟ್ ಅಲ್ಲಿ ಡಿಫ್ರೆನ್ಸಸ್ ನ ನೋಡಿದ್ವಿ. ಮತ್ತೆ ಈ ಐವಿ ಸೆಟ್